ವಿಡಿಯೋಗಳ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ ನೋಡಬಹುದು. ಇಲ್ಲದೆ ಮೇಲೆ ಒಂದು ಐಪ್ಯಾಡಲ್ಲಿ SSLC ಸೋಷಿಯಲ್ ಸೈನ್ಸ್ MCQ ಅಂತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಒತ್ತಿ ಸಹಿತ ನೋಡಬಹುದು. ಶುರು ಮಾಡೋಣ. ಸಮಾಜ ವಿಜ್ಞಾನ ವಿಷಯದ ಮಾದರಿ ಪ್ರಶ್ನೆ ಪತ್ರಿಕೆ 4ರ ಕೀ ಉತ್ತರಗಳು. ಪ್ರಶ್ನೆ 1, ಯುರೋಪ್ ವರ್ತನೆಗೆ 1453 ನಂತರ ವ್ಯಾಪಾರ ಹೆಚ್ಚು ಲಾಭದಾಯಕವಾಗದಿರಲು ಮುಖ್ಯ ಕಾರಣ ಏನಂತಿದೆ? ಸೊ ಇದರ ಆಪ್ಷನ್ ಬಿ, ಟರ್ಕರು ತೀವ್ರ ಏರಿಗೆಯನ್ನು ವಿಧಿಸಿದರ ಪರಿಣಾಮ ಅಂತ ಸರಿ ಉತ್ತರ. ಪ್ರಶ್ನೆ 2, ಮೊದಲನೇ ಆಂಗ್ಲೋ ಮರಾಠ ಯುದ್ಧ ಮುಕ್ತಾಯಗೊಳಿಸಿದ ಒಪ್ಪಂದ ಯಾವುದು? ಸರಿ ಉತ್ತರ ಇತ್ತು ಸಾಲ್ಬಾಯ್ ಒಪ್ಪಂದ. ಪ್ರಶ್ನೆ 3, ಆಧುನಿಕ ಶಿಕ್ಷಣ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ಯಾರು ಅಂತ ಕೇಳಿದ್ರು. ಸೊ ಲಾರ್ಡ್ ವಾರ್ನ್ ಹ್ಯಾಸ್ಟಿಂಗ್ಸ್ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 4, ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಈಗಿನ ಬಾಗಲಕೋಟೆ ಜಿಲ್ಲೆಯ ಬೇಡರು ಯಾರು? ಇತ್ತು ಹಲಗಲಿ ಬೇಡರು ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 5, ಭಾರತದ ಇತಿಹಾಸದಲ್ಲಿ 18ನೇ ಶತಮಾನವನ್ನ ಏನಂತ ಕರೆದಿದ್ದಾರೆ? ಅದನ್ನ ರಾಜಕೀಯ ಸಮಸ್ಯೆಗಳ ಶತಮಾನ ಅಂತ ಕರೆದಿದ್ದಾರೆ, 18ನೇ ಶತಮಾನ. ಪ್ರಶ್ನೆ 6, ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಪತ್ರಿಕೆ ಹೆಸರು ಕೇಳಿದ್ದಾರೆ. ಸೊ ಸಿ ಸಂವಾದ ಕೌಮುದಿ ಅಂತಕ್ಕಂಥದ್ದು ರಾಜಾರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದ ಪತ್ರಿಕೆ. ಪ್ರಶ್ನೆ 7, ಸತಾರಾ, ಜೈಪುರ, ಝಾನ್ಸಿಗಳನ್ನು ಬ್ರಿಟಿಷರು ಈ ನೀತಿಯ ಮೂಲಕ ವಶಕ್ಕೆ ಪಡಿತಾರೆ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿಯಿಂದ ಬ್ರಿಟಿಷರು ಸತಾರಾ, ಜೈಪುರ, ಝಾನ್ಸಿ ಈ ಪ್ರಾಂತ್ಯಗಳನ್ನು ವಶಕ್ಕೆ ಪಡ್ಕೊಳ್ತಾರೆ. ಪ್ರಶ್ನೆ 8, ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸಿದ ವರ್ಷ ಯಾವುದು? 1905ರಲ್ಲಿ ಲಾರ್ಡ್ ಕರ್ಜನ್ ಬಂಗಾಳವನ್ನು ವಿಭಜಿಸ್ತಾನೆ. ಪ್ರಶ್ನೆ 9, ವರ್ನಾಕ್ಯುಲರ್ ಪ್ರೆಸ್ ಕಾಯ್ದೆಯ ಮುಖ್ಯ ಉದ್ದೇಶ ಏನು? ಅದಿತ್ತು ಪತ್ರಿಕಾ ಸ್ವಾತಂತ್ರ್ಯದ ಮೊಟಕು ಅಂತಕ್ಕಂಥದ್ದು. ಪ್ರಶ್ನೆ 10, ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪಿಸಿದ ಪಕ್ಷ ಯಾವುದು? ಸೊ ಸರಿ ಉತ್ತರ ಇತ್ತು ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ ಅವರು ಆರಂಭಿಸಿದ ಪಕ್ಷ. ಪ್ರಶ್ನೆ 11, ಕ್ವಿಟ್ ಇಂಡಿಯಾ ಚಳವಳಿಯ ಮೂಲ ಆಶಯ ಏನಾಗಿತ್ತು? ಸೊ ಕ್ವಿಟ್ ಇಂಡಿಯಾ ಚಳವಳಿಯ ಮೂಲ ಆಶಯ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಪ್ರಶ್ನೆ 12, ಜಲಿಯನ್ ವಾಲಾಬಾಗ್ ದುರಂತ ನಡೆದ ವರ್ಷ ಕೇಳಿದ್ದಾರೆ. 1919ರಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ನಡೀತು. 13, ಭಾರತದ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿದ ಸಂಸ್ಥಾನಗಳನ್ನು ಕೇಳಿದ್ದಾರೆ. ಜಮ್ಮು ಕಾಶ್ಮೀರ್, ಹೈದರಾಬಾದ್, ಜುನಾಗಢ್. ಈ ಸಂಸ್ಥಾನಗಳು ಭಾರತದ ಒಕ್ಕೂಟಕ್ಕೆ ಸೇರಲು ನಿರಾಕರಣೆಯನ್ನು ಮಾಡ್ತವೆ. 14, ಕರ್ನಾಟಕದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಲು ಸ್ಥಾಪಿಸಿರುವ ಸಂಸ್ಥೆ ಯಾವುದು ಕೇಳಿದ್ದಾರೆ. ಸೊ ಲೋಕಾಯುಕ್ತ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. 15, ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಯಾರನ್ನ ಕರೀತಾರೆ? ಸೊ ಜವಾಹರ್ಲಾಲ್ ನೆಹರು ಅವರನ್ನ ಭಾರತದ ವಿದೇಶಾಂಗ ನೀತಿಯ ಶಿಲ್ಪಿ ಅಂತ ಕರೀತಾರೆ. ಪ್ರಶ್ನೆ 16, ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ ದೇಶಗಳು ಯಾವುವು? ಸೊ ಯಾವೆಲ್ಲ ದೇಶಗಳು ತಾಷ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದ್ವು ಅಂದರೆ ಅದು ಭಾರತ ಮತ್ತು ಪಾಕಿಸ್ತಾನ ಅಂತಕ್ಕಂಥದ್ದು. ಪ್ರಶ್ನೆ 17, ಮಾನವ ಹಕ್ಕುಗಳ ಹೋರಾಟಕ್ಕೆ ಪುಷ್ಟಿ ನೀಡಿದ ಘಟನೆ ಯಾವುದು? ಅದಿತ್ತು ಮೇಲಿನ ಎಲ್ಲವೂ ಸಹಿತ 1770ರ ಅಮೆರಿಕ ಸ್ವಾತಂತ್ರ್ಯ ಸಂಗ್ರಾಮ, ರಷ್ಯಾ ಕ್ರಾಂತಿ, ಭಾರತ ಮತ್ತು ಇತರೆ ದೇಶಗಳ ಸ್ವಾತಂತ್ರ್ಯ ಹೋರಾಟ. ಪ್ರಶ್ನೆ 18, ಪ್ರಸ್ತುತ ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ ಯಾರು ಅಂತ ಕೇಳಿದ್ದಾರೆ. ಸೊ IKB ಅಂತೋನಿಯೋ ಗುಟೆರಸ್ ಅಂತಕ್ಕಂಥದ್ದು ವಿಶ್ವಸಂಸ್ಥೆಯ ಮಹಾಕಾರ್ಯದರ್ಶಿ. ಪ್ರಶ್ನೆ 17, ಅಸ್ಪೃಶ್ಯತೆ ಆಚರಣೆಯ ನಿಷೇಧ ಮಾಡಿರ್ತಕ್ಕಂಥ ವಿಧಿ ಕೇಳಿದ್ದಾರೆ. 17, ನಿರ್ದಿಷ್ಟ ಕ್ಷೇತ್ರವೊಂದರಲ್ಲಿ ಸಾಕಷ್ಟು ಆಳವಾದ ಪರಿಣತಿ, ತರಬೇತಿ ಮತ್ತು ಕೌಶಲ್ಯ ಪಡೆಯುವುದನ್ನು ಏನಂತ ಕೇಳಿದ್ದಾರೆ. ಅದನ್ನು ವಿಶೇಷ ಪರಿಣತಿ ಅಂತ ಕರಿತೀವಿ. ಇನ್ನು ಪ್ರಶ್ನೆ 21ಕ್ಕೆ ಹೋಗೋಣ. 21 ಇತ್ತು ನರ್ಮದಾ ಆಂದೋಲನದ ನೇತೃತ್ವವನ್ನು ಯಾರು ವಹಿಸಿದ್ರು? ಸೊ ಮೇಧಾ ಪಾಟ್ಕರ್ ಅವರು ನರ್ಮದಾ ಆಂದೋಲನದ ನೇತೃತ್ವವನ್ನು ವಹಿಸಿದ್ರು. ಮುಂದಿನ ಪ್ರಶ್ನೆ, ಸ್ವಾಭಾವಿಕವಾಗಿ ತಾಯಿಯ ಗರ್ಭದಲ್ಲಿ ಬೆಳೆದ ಹೆಣ್ಣು ಭ್ರೂಣವನ್ನು ಬೆಳೆದಂತೆ ತಡೆಯೋದಕ್ಕೆ ಏನಂತ ಕರೀತಾರೆ? ಅದಿತ್ತು ಹೆಣ್ಣು ಭ್ರೂಣ ಹತ್ಯೆ ಅಂತ ಕರೀತಾರೆ. ಪ್ರಶ್ನೆ 23, ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸ್ತಕ್ಕಂಥ ಸ್ಥಳ ಯಾವುದು? ಸೊ ಅದು ನೀಲಗಿರಿ ಬೆಟ್ಟಗಳಲ್ಲಿ ಏನು ಮಾಡ್ತಾವಪ್ಪ ಅಂದ್ರೆ ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳು ಬಂದು ಸಂಧಿಸ್ತವೆ. 24, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಪಡೆಯುವ ಪ್ರದೇಶ ಯಾವುದು? ಅದು ಮೇಘಾಲಯದ ಮಾಸಿನ್ರಾಮ್ದಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೀತದೆ. 25, ಹೆಚ್ಚು ಉಷ್ಣಾಂಶ ಮತ್ತು ಹೆಚ್ಚು ಮಳೆಯನ್ನು ಬೀಳ್ತಕ್ಕದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಮಣ್ಣು ಯಾವುದು? ಲ್ಯಾಟ್ರೈಟ್ ಮಣ್ಣು ಇದೆಯಲ್ಲ, ಇದು ಹೆಚ್ಚು ಉಷ್ಣಾಂಶ ಮತ್ತು ಹೆಚ್ಚು ಮಳೆ ಬೀಳುವ ಉತ್ಪತ್ತಿಯಾಗುವ ಮಣ್ಣು. 26,
ಜೌಗು ಪ್ರದೇಶ, ನದಿಮುಖಜ ಭೂಮಿ, ಉಬ್ಬರವಿಳಿತ, ಸಾಗರ ಪ್ರದೇಶದಲ್ಲಿ ಕಂಡುಬರುವ ಸಸ್ಯವರ್ಗ ಯಾವುದು? ಅಲ್ಲಿ ಮ್ಯಾಂಗ್ರೋವ್ ಸಸ್ಯವರ್ಗ ಅಂತ ಕಂಡುಬರುತ್ತೆ. 27 ಹಿರಾಕುಡ್ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಸೊ ಹಿರಾಕುಡ್ ಅಣೆಕಟ್ಟನ್ನು ಮಹಾನದಿಗೆ ಕಟ್ಟಿದ್ದಾರೆ. 28 ಸಾಕಷ್ಟು ಮಳೆ ಬೀಳತಕ್ಕಂಥ ಪ್ರದೇಶಗಳಲ್ಲಿ ನೀರಾವರಿಯ ನೆರವಿಲ್ಲದೆ ಬೆಳೀತಕ್ಕಂಥ ಬೇಸಾಯಕ್ಕೆ ಏನಂತ ಕರೀತಾರೆ? ಅದನ್ನು ಆರ್ದ್ರ ಬೇಸಾಯ ಅಂತ ಕರೀತಾರೆ. 29 ಭಾರತದ ಹೆಬ್ಬಾಗಿಲು ಅಂತ ಯಾವುದಕ್ಕೆ ಕರೀತಾರೆ? ಸೊ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಅಂತ ಹೇಳ್ತಾರೆ. 30 ಭಾರತದ ಪ್ರಪ್ರಥಮ ರೈಲು ಮಾರ್ಗ ಈ ಕೆಳಕಂಡ ಸ್ಥಳಗಳ ನಡುವೆ ಆರಂಭ ಆಯಿತು. ಅದು ಬಾಂಬೆ ಮತ್ತು ಥಾನಾ ಇದೆಯಲ್ಲ, ಈ ಎರಡು ಊರುಗಳ ನಡುವೆ ಸ್ಥಳಗಳ ನಡುವೆ ಮೊದಲ ರೈಲು ಮಾರ್ಗ ಆರಂಭ ಆಯಿತು. 21 ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆಯನ್ನು ಹೊಂದಿರತಕ್ಕಂಥ ರಾಜ್ಯ ಕೇಳಿದ್ದಾರೆ. ಅದುವೇ ಕರ್ನಾಟಕದಲ್ಲಿ ಜಿಂದಾಲ್ ವಿಜಯನಗರ ಉಕ್ಕು ಕಾರ್ಖಾನೆ ಇದೆ. 32 ಬಾಕ್ಸೈಟ್ ಅದಿರು ಈ ಕೈಗಾರಿಕೆಯ ಪ್ರಮುಖ ಕಚ್ಚಾ ವಸ್ತು. ಅಲ್ಯೂಮಿನಿಯಂ ಕೈಗಾರಿಕೆ ಅದಲ್ಲ, ಈ ಅಲ್ಯೂಮಿನಿಯಂ ಕೈಗಾರಿಕೆಯ ಮುಖ್ಯ ಕಚ್ಚಾ ವಸ್ತುನೇ ಬಾಕ್ಸೈಟ್. 33 ಕಡಲ ಕೊರೆತವನ್ನು ನಿಯಂತ್ರಿಸಲು ಯಾವ ಕಾಡುಗಳನ್ನು ಬೆಳೆಸಬೇಕು? ಸೊ ಮ್ಯಾಂಗ್ರೋವ್ ಸಸ್ಯವರ್ಗ, ಮ್ಯಾಂಗ್ರೋವ್ ಕಾಡುಗಳನ್ನು ಬೆಳೆಸಿದರೆ ನಾವು ಕಡಲ ಕೊರೆತವನ್ನು ನಿಯಂತ್ರಿಸಬಹುದು. ಪ್ರಶ್ನೆ 34 ಮಾನವ ಅಭಿವೃದ್ಧಿ ಸೂಚ್ಯಂಕ ಇದನ್ನು ಒಳಗೊಂಡಿಲ್ಲ ಅಂತ ಹೇಳಿದ್ದಾರೆ. ಸೊ ಯಾವುದು ಒಳಗೊಂಡಿಲ್ಲ ಅಂತಂದರೆ ರಾಷ್ಟ್ರೀಯ ವರಮಾನ ಇದೆಯಲ್ಲ, ಇದು ಮಾನವ ಅಭಿವೃದ್ಧಿ ಸೂಚ್ಯಂಕ ಒಳಗೊಂಡಿಲ್ಲ. 35 ಇದು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗ ನೀಡಲು ಮಾಡಿದ ಯೋಜನೆ. ಸೊ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಇದೆಯಲ್ಲ, ಇದು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವನ್ನು ನೀಡಲು ಆರಂಭ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿದೆ. 36 ಗ್ರಾಮೀಣ ಮಹಿಳೆಯರು ಮಹಿಳಾ ಸ್ವಸಹಾಯ ಸಂಘಗಳ ಸಹಾಯದಿಂದ ಉತ್ಪಾದಕ ಕಾರ್ಯಗಳಲ್ಲಿ ಸಕ್ರಿಯವಾಗಿ ದುಡಿಯುತ್ತಿದ್ದಾರೆ, ಏಕೆಂದರೆ ಮಹಿಳೆಯರಿಗೆ. ಸೊ ಸರಿಯಾದ ಉತ್ತರ ಇತ್ತು, ಸುಲಭವಾಗಿ ಸಾಲವನ್ನು ಕೊಡ್ತಾ ಇವೆ. 37 ದಿನವೊಂದಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಬ್ಯಾಂಕ್ ಖಾತೆ ಯಾವುದು? ಸೊ ದಿನವೊಂದಕ್ಕೆ ಎಷ್ಟು ಬಾರಿಯಾದರೂ ನಾವು ಬ್ಯಾಂಕ್ನಲ್ಲಿ ವ್ಯವಹರಿಸ್ತೇವಲ್ಲ, ಅದನ್ನು ಚಾಲ್ತಿ ಖಾತೆ ಅಂತ ಕರೀತಾರೆ. ಪ್ರಶ್ನೆ 38 ಭಾರತದ ಬ್ಯಾಂಕುಗಳ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸೋದು. ಸೊ ಭಾರತದಲ್ಲಿ ಯಾವ ಬ್ಯಾಂಕ್ ಇದೆ ಅದು ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುತ್ತಂದರೆ ಅದು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಇತ್ತು. ಪ್ರಶ್ನೆ 39 ಗ್ರಾಹಕರ ಸಂರಕ್ಷಣಾ ಆಂದೋಲನ ಮೊದಲು ಆರಂಭವಾದದ್ದು ಎಲ್ಲಿ? ಅಮೆರಿಕ, ಭಾರತ, ಆಸ್ಟ್ರೇಲಿಯಾ, ಇಂಗ್ಲೆಂಡ್. ಸರಿಯಾದ ಉತ್ತರ ಇತ್ತು, ಅಮೆರಿಕಾದಲ್ಲಿ ಮೊದಲಿಗೆ ಗ್ರಾಹಕರ ಸಂರಕ್ಷಣಾ ಆಂದೋಲನ ಆರಂಭ ಆಗ್ತದೆ. ಪ್ರಶ್ನೆ 40 ಒಬ್ಬ ವ್ಯಕ್ತಿ 15 ಲಕ್ಷ ಬೆಲೆಯ ಕಾರನ್ನು ಕೊಡ್ತಾನೆ, ಅದು ದೋಷಪೂರಿತವಾಗಿದ್ದು ಕಂಪನಿಯವರು ಸ್ಪಂದಿಸದೇ ಇದ್ದರೆ ಅವ ಯಾವ ಆಯೋಗಕ್ಕೆ ದೂರನ್ನು ಕೊಡಬೇಕು ಅಂತ ಕೇಳಿದ್ದಾರೆ. ಅದರ ಉತ್ತರ ನೋಡೋಕ್ಕಿಂತ ಮುಂಚೆ ವಿದ್ಯಾರ್ಥಿಗಳೇ, ದಯಮಾಡಿ ತಾವುಗಳು ಹೊಸಬರಾಗಿದ್ದರೆ ನಮ್ಮ ಚಾನೆಲ್ಗಳಾಗಿರ್ತಕ್ಕಂಥ ಸ್ಟಡಿ ವಿತ್ ಪರಶುರಾಮ್ ಮತ್ತು ಸ್ಮಾರ್ಟ್ ವರ್ಕ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ತಾವು ಬೆಟರ್ ಅಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ. ಅಲ್ಲಿ ನಾವು ದಿನದಲ್ಲಿ ಸುಮಾರು ಒಂದು 10 ವಿಡಿಯೋಗಳಾದರೂ ಹಾಕಿರ್ತೀವಿ ಎರಡು ಚಾನಲಿಂದ. ಅವೆಲ್ಲವುಗಳ ನಿಮಗೆ ನೋಟಿಫಿಕೇಶನ್ ಬರೋದು ಕಷ್ಟ, ಯಾಕಂದರೆ ಸೊ ಯೂಟ್ಯೂಬಿಂದ ಬರ್ತಕ್ಕಂಥದ್ದು ಬರೀ 3 ನೋಟಿಫಿಕೇಶನ್, ಹೆಚ್ಚು ವಿಡಿಯೋಗಳ ನೋಟಿಫಿಕೇಶನ್ ಬರೋದಿಲ್ಲ. ಸೊ ಅದಕ್ಕಾಗಿ ತಾವೇನು ಮಾಡಬೇಕಪ್ಪ ಅಂತಂದರೆ ತಾವುಗಳು ಟೆಲಿಗ್ರಾಮ್ ಗ್ರೂಪ್ ಬಂದು ಸೇರಿದರೆ ಸೊ ನಾವೆಲ್ಲ ಏನು ಮಾಡ್ತಾ ಇರ್ತೀವಿ, ಲಿಂಕ್ಗಳನ್ನು ಶೇರ್ ಮಾಡ್ತಾ ಇರ್ತೀವಿ. ಸಮಾಜ ವಿಜ್ಞಾನದಲ್ಲಿ ಭಾಗ 1ರ ಪಠ್ಯಪುಸ್ತಕವನ್ನು ಮುಗಿಸಿದ್ದೀವಿ, ಇಲ್ಲಿಯವರೆಗೆ ಇತಿಹಾಸವನ್ನು ಮುಗಿಸಿದ್ದೀವಿ. ಸೊ ಇನ್ನೂ ಕೆಲವೇ ಪಾಠಗಳಿದ್ದಾವೆ, ಅವುಗಳನ್ನು ಕೂಡ ಕೆಲವು ದಿನಗಳಲ್ಲಿ 1-2 ದಿನಗಳಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ದಯಮಾಡಿ ತಾವುಗಳು ವಿಡಿಯೋವನ್ನು ನೋಡ್ತೀರಾ, ಆದರೆ ನಿಮ್ಮ ಲೈಕೆ ನಮಗೆ ಒಂದು ಇನ್ಸ್ಪಿರೇಷನ್, ಮೋಟಿವೇಶನ್. ಸೊ ಪ್ಲೀಸ್ ನಮ್ಮ ವಿಡಿಯೋಗಳಿಗೆ ನೀವು ಲೈಕನ್ನು ಮಾಡಿ, ಮೋಟಿವೇಟ್ಗಳನ್ನು ಮಾಡಿ. ತಾವುಗಳೆಲ್ಲ ಇನ್ಸ್ಪೈರ್ ಆಗಬೇಕಾದ್ರೆ ನಿಮ್ಮ ಒಂದು ಲೈಕ್ಗಳೇ, ನಿಮ್ಮ ಒಂದು ಕಮೆಂಟ್ಗಳೇ ನಮಗಿರ್ತಕ್ಕಂಥ ಒಂದು ಅಮೋಘವಾಗಿರ್ತಕ್ಕಂಥ ಒಂದು ಬೆಂಬಲ ಅಂತ ಹೇಳ್ಬೋದು. ಸೊ ಹೆಚ್ಚು ನಿಮ್ಮ ಗೆಳೆಯರನ್ನು ಶೇರ್ ಮಾಡಲು ಸಹಿತ ಮರೆಯದಿರಿ. ಸೊ ಪ್ರಶ್ನೆ ಇತ್ತು, ಒಬ್ಬ ವ್ಯಕ್ತಿ 15 ಲಕ್ಷ ಬೆಲೆಯ ಕಾರನ್ನು ಕೊಡ್ತಾನೆ, ಅದು ದೋಷಪೂರಿತ ಅಂತ ಗೊತ್ತಾದರೆ ಕಂಪನಿಯವರು ಸ್ಪಂದಿಸದೇ ಇದ್ದರೆ ಆತ ಜಿಲ್ಲಾ ಗ್ರಾಹಕ ವೇದಿಕೆಗೆ ಏನು ಮಾಡ್ತಾನಪ್ಪ ಅಂದರೆ ದೂರನ್ನು ಕೊಡಬಹುದು. ಸೊ ಇದಿತ್ತು ಉತ್ತರ. ಸೊ ಇಲ್ಲಿಯವರೆಗೆ ತಾವು ಈ ಒಂದು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ದಯಮಾಡಿ ಸೊ ಇಷ್ಟು 40 ಪ್ರಶ್ನೆಗಳ ಉತ್ತರಗಳಿದ್ದಾವೆ. ಸೊ ಒಂದು ಟೆಕ್ಸ್ಟ್ ಬುಕ್ಕನ್ನು ಸಹಿತ ತಾವು ಓದೋದನ್ನು ಮರೆಯದಿರಿ. ಅದನ್ನು ಓದಿ, ವಿಡಿಯೋವನ್ನು ನೋಡಿ. ಸಿಗುವ ಮತ್ತೆ ಹೊಸ